ಸಿದ್ದರಾಮಯ್ಯನವರೇ, ಉಪಜಾತಿಗಳಲ್ಲಿ ಅಥವಾ ಮತಾಂತರಗೊಂಡಂತಹ ಜಾತಿ ಏನಿದೆ ಅದರಲ್ಲಿ ಇರುವಂತಹ ಏನು ಕ್ರಿಶ್ಚಿಯನ್ ಅಂತ ಎಲ್ಲ ಹಿಂದೂ ಜಾತಿಗಳಲ್ಲಿ ಆ್ಯಡ್ ಮಾಡಿದಿರಾ, ದಯವಿಟ್ಟು ಅದನ್ನು ಕೈ ಬಿಟ್ಬಿಡ್ಬೇಕು ಅಂತ ಈ ವಾಹಿನಿ ಮುಖಾಂತರ ಕೇಳ್ತೀನಿ. ಯಾಕಂದ್ರೆ ದ್ವಂದ್ವತೆ ತುಂಬಾನೇ ಇದೆ. ನಾನು ಆವಾಗಲೇ ಹೇಳಿದ್ದೀನಿ, ನಮ್ಮ ದಕ್ಷಿಣ ಕನ್ನಡ ಭಾಗದಲ್ಲಿ ಪ್ರತಿ ಜಾತಿಯ ಎದುರುಗಡೆ ಅದನ್ನು ಕ್ರಿಶ್ಚಿಯನ್ ಅಂತ ಹಾಕ್ಬಿಟ್ಟಿದ್ದಾರೆ. ಹೊಲೆಯನಾಗೇ ಇದ್ದಾನೆ, ಹಿಂದುಳಿದ ವರ್ಗ ಆಗೇ ಇದ್ದಾರೆ, ಬಡವರಾಗೇ ಇದ್ದಾರೆ. ನೀವು ಏನ್ ಮಾಡ್ತಾ ಇದ್ದೀರಾ? ಅದಕ್ಕೆ ಸಮೀಕ್ಷೆ ಮಾಡ್ತಾ ಇದೀವಿ, ಬಿಜೆಪಿಯಲ್ಲಿ ಇರ್ತಕ್ಕಂಥ ಬಡತನವನ್ನು ಗುರುತಿಸ್ತೀವಿ ಅಂತ ಹೇಳ್ತಾರೆ. ನಾನು ಹೇಳುದು, ಈ ಜಾತಿ ಸಮೀಕ್ಷೆಯ ನಿಮ್ಮ ಅಜೆಂಡಾ ಏನು? ನಾನು ಮತ್ತೊಮ್ಮೆ ಕೇಳ್ತಾ ಇದ್ದೀನಿ. ಬಡವರು ನಿಮ್ಮ ಅಜೆಂಡಾ ಈ 47 ಜಾತಿಗಳು ಇದರಲ್ಲಿ ಆಡ್ ಆದ್ರೆ ನಿಜವಾದ ಬಡವರಿಗೆ ಇದರಲ್ಲಿ ಸಿಗುತ್ತಾ? ಇದನ್ನು ನೀವು ಮತ್ತೊಮ್ಮೆ ಪರಿಶೀಲನೆ ಮಾಡಬೇಕು. ಇದು ಸಂವಿಧಾನ ವಿರೋಧಿ ಕ್ರಮ. ಮತ್ತೊಮ್ಮೆ ನಾನು ಜಾತಿಗಳಲ್ಲಿ ಒಡೆದಾಡುವಂತ ಕ್ರಮ, ಒಡೆದಾಡುವ ನೀತಿ ಏನಾದ್ರೂ ಇದ್ರೆ ಅದು ಕಾಂಗ್ರೆಸ್. ಇದು ಮೊದಲಿಂದಲೂ ಇದನ್ನೇ ಜಾತಿ ಧರ್ಮವನ್ನು ಒಡೆದಾಡ್ಕೊಂಡೇ ಬಂದಿದೆ. ಮತ್ತೊಮ್ಮೆ ನಾನು ಹೇಳೋದು, ಟೈಮ್ ತಗೊಳ್ಳಿ. 15 ದಿನದಲ್ಲಿ ಮಾಡಕ್ ಸಾಧ್ಯ ಇದೆಯಾ? 15 ಡೇಸ್ ಅಲ್ಲಿ ಇದನ್ನು ಮಾಡಕ್ ಸಾಧ್ಯ ಇದೆಯಾ? ಏನು ಸೆಟಪ್ ಇರ್ಲಿರಿ? ಯಾಕೆ ದಸರಾ ಹಾಲಿಡೇ ಇದೆ, 1-2 ದಿನ ಟೀಚರ್ಸ್ ಹಬ್ಬಕ್ಕೆ ರಜೆನೂ ತಗೋಬಾರ್ದಾ? ಏನಕ್ಕೆ ಅರ್ಜೆಂಟ್ ಮಾಡ್ತಾ ಇದ್ದೀರಾ? ನಾನು ಹೇಳುದಿಷ್ಟೇ. ಈ ಜಾತಿ ಸಮೀಕ್ಷೆ ತಾವು ಒಪ್ತೀರಾ? ಸರ್, ಒಪ್ತೀವಿ ಅಂತಾನೆ ಈ ಮಳೆಯಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇರೋದು. ಜಾತಿ ಸಮೀಕ್ಷೆ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಮಳೆನೂ ನೋಡ್ತಾ ಇಲ್ಲ, ಏನೂ ನೋಡ್ತಾ ಇಲ್ಲ. ಏನಕ್ಕೆ ನಿಂತ್ಕೊಂಡಿದೀವಿ? ನಮ್ಗೆ ಸಿಗ್ಬೇಕಾಗಿರೋ ಅಧಿಕಾರ ಸಿಕ್ಲಿ ಅಂತ. ಜಾತಿ ಸಮೀಕ್ಷೆ ಆಗಿಲ್ಲ ಅಂದ್ರೆ ಬಿಜೆಪಿ ಅವರೇ ಮೇಲಕ್ಕೆ ಇರ್ತಾರೆ. ಯಾವಾಗ್ಲೂ ಬರೀ ಬಿಜೆಪಿ ಅವರೇ ಮೇಲ್ಕೈ ಇರ್ಬೇಕಾ? ಬೇರೆ ಜಾತಿಯವ್ರ ಮೇಲೆ ಬರ್ಬಾರ್ದಾ? ಏನಕ್ಕೆ ನಿಮ್ ಡಬಲ್ ಸ್ಟ್ಯಾಂಡರ್ಡ್ ಏನು ಬಿಜೆಪಿ ಅವ್ರದ್ದು? ಜಾತಿ ಸಮೀಕ್ಷೆ ಆದ್ರೆ 4 ಜನಕ್ಕೆ ಒಳ್ಳೇದಾಗತ್ತಿಲ್ಲ, ಬರೀ ಮುಸ್ಲಿಮ್ಸ್ ಅವ್ರಿಗೆ ಒಳ್ಳೇದಾಗತ್ತೆ ಅಂತ ಏನಾದ್ರು ಅಪೋಸ್ ಮಾಡ್ತಾ ಇದ್ದೀರಾ ನೀವು? ಜಾತಿ ಸಮೀಕ್ಷೆ ಏನಕ್ಕೆ ಅಪೋಸ್ ಮಾಡ್ತಾ ಇದ್ದೀರಾ? ಅದು ಕ್ಲಿಯರ್ ಮಾಡಿ. ಬಿಜೆಪಿ ಸ್ಟ್ಯಾಂಡ್ ಮೇಡಮ್, ಬಿಜೆಪಿ ಸ್ಟ್ಯಾಂಡ್ ಒಂದ್ಸರಿ ಕ್ಲಿಯರ್ ಮಾಡಬೇಕು. ಏನಕ್ಕೆ ನೀವು ಜಾತಿ ಸಮೀಕ್ಷೆ ಅಪೋಸ್ ಮಾಡ್ತಾ ಇದ್ದೀರಾ ಅಂತ ಒಂದ್ಸತಿ ಹೇಳ್ತೀರಾ. ಜಾತಿ ಸಮೀಕ್ಷೆ ಮಾಡಬೇಡಿ ಅಂತ, ಇವಾಗ ಮಾಡಿದ್ರೆ ಸರ್ಕಾರ ವಿರೋಧ ಏನಕ್ಕೆ ಮಾಡ್ತಾ ಇದ್ದೀರಾ? ವಿರೋಧ ಮಾಡ್ತಾ ಇಲ್ಲ, ನಾನ್ ಮಾಡ್ತಾ ಇರೋದು, ನೀವು ಅಸಂವಿಧಾನಿಕವಾಗಿ ಅವೈಜ್ಞಾನಿಕವಾಗಿ ಮಾಡಬೇಡಿ. ಕಾಲಾವಕಾಶ ತಗೊಳ್ಳಿ, ಎಲ್ಲವನ್ನು ಪ್ರಿಪೇರ್ ಮಾಡ್ಕೊಳ್ಳಿ, ಪೂರ್ವ ತಯಾರಿ ಮಾಡ್ಕೊಂಡು ನಿಧಾನವಾಗಿ ಒಳ್ಳೆ ರೀತಿಯಲ್ಲಿ ಜಾತಿ ಸಮೀಕ್ಷೆ ಮಾಡಿ. ನಾವು ಬೇಡ ಅಂತ ಹೇಳ್ತಿಲ್ಲ ಸರ್. ಸಂವಿಧಾನದ ಬಗ್ಗೆ ಯಾರು ಮಾತಾಡ್ತಾರೆ? ಬಿಜೆಪಿ ಅವ್ರ ಬಾಯಿಂದ ಚೆನ್ನಾಗಿ ಕಾಣಿಸಲ್ಲ. ಇದು ಸಂವಿಧಾನ ವಿರೋಧಿ ಚಟುವಟಿಕೆ. ಮಾನ್ಯ ಸಿದ್ದರಾಮಯ್ಯ ಸಂವಿಧಾನ ವಿರೋಧಿ ಬಿಜೆಪಿ ಅವ್ರೇನ್ ಸಂವಿಧಾನದ ಬಗ್ಗೆ ಮಾತಾಡೋದು? ಯಾವ ಮುಖ ತಗೊಂಡು ಮಾತಾಡ್ತೀರಾ ಬಿಜೆಪಿ ಅವರು ಸಂವಿಧಾನದ ಬಗ್ಗೆ? ನಮ್ಮೆಲ್ಲರ ಟ್ಯಾಕ್ಸ್ ದುಡ್ಡು ಆಗ 150 ಕೋಟಿ ಖರ್ಚಾಯ್ತು, ಈಗ 450 ಕೋಟಿ. ಯಾರ್ ದುಡ್ಡ್ರಿ ಇದು? ನಮ್ಮೆಲ್ಲರ ದುಡ್ಡು. ನಾವು ಕಟ್ಟಿರೋ ದುಡ್ಡು ಮೇಡಮ್, ಇದು ಬಿಜೆಪಿ ದುಡ್ಡಿಲ್ಲ. ಈ ಮಳೆಯಲ್ಲೂ ನೀವೆಲ್ಲ ಇಂಟ್ರೆಸ್ಟ್ ಅಲ್ಲಿ ಇದು ಚರ್ಚೆ ಮಾಡ್ಲೇಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ದೀರಾ? ಜ್ವಲಂತ ಸಮಸ್ಯೆಗಳ ಬಗ್ಗೆ ನಿಮ್ಗೆ ಇದಿಲ್ಲ. ಜಾತಿಗಳ ನಡುವೆ ಬರೀ ಒಡೆದಾಡುವ ನೀತಿ, ಬೇರೇನು ಮಾಡ್ತಿಲ್ಲ ನೀವು. ಮಾನ್ಯ ಸಿದ್ದರಾಮಯ್ಯನವರೇ, ಕಾಲಾವಕಾಶ ತಗೊಳ್ಳಿ, ನಿಧಾನವಾಗಿ ಇದಕ್ಕೆ ಪೂರ್ವ ತಯಾರಿ ಮಾಡ್ಕೊಳ್ಳಿ. ಸುಮ್ನೆ ಅರ್ಧಂಬರ್ಧವಾಗಿ ನೀವು ಮಾಡ್ಬಿಟ್ಟಿದ್ದೀರಾ. 15 ದಿನದಲ್ಲಿ ಮುಗಿಸುವಂತ ಕೆಲಸ ಹುನ್ನಾರ ಮಾಡಬೇಡಿ, ಕಾಲಂಗಳನ್ನು ಆಡ್ ಮಾಡಬೇಡಿ. ನೋಡಿ, ವಿರೋಧವಾದ ಯಾವುದೇ ಒಂದು ಜಾತಿಯ ಎಲ್ಲಾ ಜಾತಿಗಳನ್ನು ಕರೆದು ಬಿಟ್ಟು ಕೇಳಿ, ಏನ್ ಪ್ರಾಬ್ಲಮ್ ಆಗಿದೆ ಕೇಳಿ. ನಮ್ಮದೇ ಬಂಟ ಸಮಾಜದಲ್ಲಿ ಬಂಟರನ್ನು ಹೇಳೋ ಬದಲು ನಾಡವರಂತ ಹೇಳಿದಿರಾ. ಬಂಟರು ನಾಡವರು ಒಂದೇ ಅಂತ ಹೇಳಿದೀನಿ. ಜಾತಿಗಳನ್ನು ಒಡೆದಾಡುವ ರೀತಿ ಮಾನ್ಯ ಸಿದ್ದರಾಮಯ್ಯನವರೇ, ಇದಕ್ಕೆ ನಿಮ್ಗೆ ಫುಲ್ ಸ್ಟಾಪ್ ಇಡ್ಲೇಬೇಕು. ಸರ್, ಈಗ ಭಾರತೀಯ ಜನತಾ ಪಾರ್ಟಿ ಇರ್ತಕ್ಕಂಥದ್ದು ಕಟ್ಟ ಕಡೆ ಪ್ರಜೆಗೂ ಸರ್ಕಾರ ಸವಲತ್ತುಗಳು ಎಲ್ಲ ಕೊಟ್ಟು ಮೇಲೆತ್ತಂತ ಕೆಲಸಕ್ಕೆ ಕೈ ಹಾಕಿ ಇವತ್ತು ಸಾಕಷ್ಟು ಕಾರ್ಯಕ್ರಮಗಳು ಮೋದಿ ಅವರ ನೇತೃತ್ವದಲ್ಲಿ ನಡೀತಾ ಇದೆ. ಇವತ್ತು ಏನ್ ಕರ್ನಾಟಕದಿಂದ ರೈತರು 4,000 ರೂಪಾಯಿ ಹಣ ಆಗ್ತಾ ಇದ್ರಲ್ಲ, ಅದನ್ನು ಕಿತ್ಕೊಂಡಂತ ಸರ್ಕಾರ ಇವತ್ತು ಈ ಸಮೀಕ್ಷೆಯಿಂದ ಜನರಿಗೆ ಒಳ್ಳೆ ಮಾಡೋಂಥ ಕೆಲಸ ಮಾಡುತ್ತಾ ಅನ್ನೋದೇ ನಮ್ಗೆ ಎಲ್ಲೋ ಒಂದ್ ಕಡೆ ನಂಬಿಕೆನೇ ಇಲ್ಲ. ಯಾಕೆಂದ್ರೆ ರೈತರ ಮಕ್ಕಳಿಗೆ ಕೊಡ್ತಂತ ಯಾವ್ದೋ ಒಂದು ಸ್ಕಾಲರ್ಶಿಪ್ ಅದನ್ನು ಕಿತ್ಕೊಂಡಂತ ಸರ್ಕಾರ ಈ ಸಮೀಕ್ಷೆಯಿಂದ ಒಳ್ಳೇದ್ ಮಾಡುತ್ತೆ ಅಂತ ನಮ್ಗಂತೂ ನಂಬಿಕೆ ಇಲ್ಲ. ನೋಡೋಣ ಜನ ಯಾವ ರೀತಿಯಾಗಿ ಉತ್ತರ ಕೊಡ್ತಾರೆ, ಯಾವ ರೀತಿ ತೀರ್ಮಾನ ತಗೊಳ್ತಾರೆ ಅಂತ ಜನರಿಗೆ ಬಿಡ್ತಾ ಇದೀವಿ. ಯಾಕೆಂದ್ರೆ ಸಿದ್ದರಾಮಯ್ಯನವರಿಂದ ಕಳೆದ 10 ವರ್ಷದಲ್ಲಿ ಈ ಸಮೀಕ್ಷೆ ಹೆಸರು ಹೇಳಿ ಕುರ್ಚಿಯನ್ನ ಗಟ್ಟಿ ಮಾಡ್ಕೊಂತಾರೆ ಬಿಟ್ರೆ ಯಾವುದೇ ರೀತಿಯ ಸಾಮಾನ್ಯ ಜನರಿಗೆ ಅನುಕೂಲ ಆಗ್ತಾ ಇಲ್ಲ. ಯಾಕೆಂದ್ರೆ ಸಿದ್ದರಾಮಯ್ಯನವರು ಇವತ್ತೆಲ್ಲ ಕುರ್ಚಿ ಖಾಲಿ ಮಾಡ್ಬೇಕು ಅಂತಕೋಸ್ಕರ ಎಲ್ಲ ಒಂದ್ ಕಡೆ ಆಗ್ಲೇ ಯಾರೋ ಸ್ನೇಹಿತರು ಹೇಳ್ತಾ ಇದ್ರು, ಇದು ರಾಹುಲ್ ಗಾಂಧಿನ ಎಲ್ಲ ಒಂದ್ ಕಡೆ ಹೋಲಿಸ್ಕೊಳ್ಳೋಕ್ಕೋಸ್ಕರ ನಡೀತಾರಂತ ಸಮೀಕ್ಷೆ ಅಷ್ಟೇ ಬಿಟ್ರೆ ಬೇರೆ ಯಾವುದೇ ಸಾಮಾನ್ಯ ನಾಗರಿಕ ಅನುಕೂಲ ಮಾಡೋಂಥ ಕೆಲಸ ಇಲ್ಲ. ಸಿದ್ದರಾಮಯ್ಯನವ್ರು ಎಲ್ಲ ಒಂದ್ ಕಡೆ ಚೇರಿಂದ ಇಳಿಸ್ತಾರೆ ಅನ್ನೋ ಒಂದೇ ಉದ್ದೇಶಕ್ಕೋಸ್ಕರ ಈ ರೀತಿಯ ಕೆಲಸ ಕೈ ಹಾಕ್ಬಿಟ್ಟು ಜಾತಿಗಳ ಬಗ್ಗೆ ಬೆಂಕಿ ಹಚ್ಚಿಬಿಟ್ಟು ಇವತ್ತು ಆಟ ಓಲೈಕೆ ಸಮೀಕ್ಷೆನಾ? ಜಾತಿಗಳ ಒಡೆದಾಡುವಂತಹ ಸಮೀಕ್ಷೆ ಅವೈಜ್ಞಾನಿಕವಾಗಿದೆ. ಇದನ್ನ ನಾವು ವಿರೋಧ ಮಾಡ್ತೀವಿ.
ಈ ಒಂದು ಸಮೀಕ್ಷೆಯಿಂದ ಉದ್ಧಾರ ಆಗುವಂತದಂತೂ ಏನೂ ಇಲ್ಲ. ಈಗ ಜೊತೆಲಿ ಇರ್ತಕ್ಕಂಥವನು ಯಾವ ಜಾತಿ ಅಂತ ನೋಡಲ್ಲ ನಾವು, ಆದ್ರೆ ಈ ಜಾತಿ ಗಣತಿಯಿಂದ ಏನಾಗ್ತದೆ, ಇವನು ಈ ಜಾತಿ ಇವನು ಆ ಜಾತಿ ಅಂತ ಹೇಳಿ ತಾರತಮ್ಯ ಮಾಡುವಂತಹ ವ್ಯವಸ್ಥೆಗೆ ಈ ರಾಜ್ಯ ಸರ್ಕಾರವೇ ಮೂಲ ದಾರಿ ಮಾಡ್ಕೊಟ್ಟಂಗೆ ಆಗ್ತಾ ಇದೆ ಅಷ್ಟೇ. ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎಲ್ಲ ಒಂದ್ ಕಡೆ ತಮ್ಮ ಕುರ್ಚಿಯನ್ನ ಗಟ್ಟಿ ಮಾಡ್ಕೊಳ್ಳಿಕ್ಕೆ ಮಾಡ್ತಿರ್ತಕ್ಕಂತ ಒಂದು ಪ್ಲಾನ್, ಅಥವಾ ಕಾಂಗ್ರೆಸ್ ಎಲ್ಲ ಒಂದ್ ಕಡೆ ಮೇಲ್ವರ್ಗದವ್ರನ್ನ ಎಲ್ಲ ಒಂದ್ ಕಡೆ ಮತ್ತು ಕೆಳವರ್ಗದವ್ರನ್ನ ಎಲ್ಲ ಒಂದ್ ಕಡೆ ಬೇರೆ ಬೇರೆ ಇಡ್ಲಿಕ್ಕೆ ಮಾಡ್ತಿರ್ತಕ್ಕಂಥ ಷಡ್ಯಂತ್ರನ ಈ ಬಗ್ಗೆ ನಾವು ಚರ್ಚೆ ಮಾಡೋಣ. ಎಸ್ ಸರ್, ಈ ಸಮೀಕ್ಷೆ ಹಿಂದೆ ಏನಾದ್ರು ರಾಜಕೀಯ ಅಡಗಿದೆಯಾ? ಈ ಸಮೀಕ್ಷೆ ಎರಡು ರೀತಿ ಉಪಯೋಗಕ್ಕೆ, ಒಂದು ನಿಜವಾಗ್ಲೂ ಇದು ಒಳ್ಳೇದು, ಜನರಿಗೂ ಉಪಯೋಗ ಆಗ್ತದೆ. ಆದ್ರೆ ಇಲ್ಲಿ ರಾಜಕೀಯ ಲಾಭವನ್ನು ಪಡ್ಕೊಳ್ಳಕ್ ಹೋಗ್ತಾ ಇದ್ದಾರೆ. ರಾಜಕೀಯ ಲಾಭ ಮತ್ತೆ ಮಿನಿಸ್ಟರ್ ತಗೊಳಕ್ಕೆ, ಸೀಟ್ ತಗೊಳ್ಳಕ್ಕೆ ಈ ಸಮುದಾಯದವರು ಇಷ್ಟಿದ್ದಾರೆ. ಆ ರೀತಿಯ ಕಪಿ ಮುಷ್ಟಿಗೆ, ಆ ರೀತಿಯ ಒಂದು ಕೆಟ್ಟ ಇದಕ್ಕೆ ಉದ್ದೇಶಕ್ಕೆ ಇದು ಬಳಕೆ ಆಗಬಾರ್ದು. ಸರ್, ಇದು ಕಾಂಗ್ರೆಸ್ ಸರ್ಕಾರದ ಮತ್ತೊಂದು ರಾಜಕೀಯ ಅಸ್ತ್ರನ? ನೋಡಿ, ಇದು ರಾಜಕೀಯ ಅಸ್ತ್ರನೇ, ಆದ್ರೆ ಬಡವರ ಪರವಾಗಿ ಅಭಿವೃದ್ಧಿ ಪರವಾಗಿರುವಂತ ರಾಜಕೀಯ ಅಸ್ತ್ರ ಇದು. ಬಡವರ ಪರವಾಗಿ ಕಾಂಗ್ರೆಸ್ ಕೆಲಸ ಮಾಡ್ತಾ ಇನ್ಯಾರು ಕೆಲಸ ಮಾಡಬೇಕು? ಬಡವರ ಪರವಾಗಿ ಕಾಂಗ್ರೆಸ್ ಕೆಲಸ ಮಾಡ್ತಾ ಇದೆ ಅಂತಂದ್ರೆ ಬಿಜೆಪಿ ಅವರು ಸಪೋರ್ಟ್ ಮಾಡಬೇಕು. ಈಗ ಹೇಳಿದ್ರು ಅವರು ಬಂಟರ ಸಮುದಾಯದವರು, ಬಂಟರ ಸಮುದಾಯದಲ್ಲಿ ಬಡವರು ಹೆಚ್ಚಿದ್ದಾರೆ ಅಂತ ಗೊತ್ತಿಲ್ಲ ಅವ್ರಿಗೆ. ಕಾಂತಿ ಸೆಂಟಿ ಅವರು ಬಂಟರ ಸಮುದಾಯದವರು, ಅವ್ರ ಸಮುದಾಯದಲ್ಲಿ ಬಡವರು ಹೆಚ್ಚಿದ್ದಾರೆ, ನಿರುದ್ಯೋಗ ಹೆಚ್ಚಿದೆ ಅಂತ ಗೊತ್ತಿಲ್ಲ. ನಮ್ಮ ಸ್ನೇಹಿತರು ಗೊಲ್ಲರು ಯಾವ್ದವ್ರ ಸಮಾಜದವ್ರದ್ದು, ಯಾವ್ದವ್ರ ಸಮಾಜ ಕೆಟಗರಿ 1 ಅಲ್ಲಿ ಬರುತ್ತೆ. ಈ ಕೆಟಗರಿ 1 ಸಮುದಾಯ ಇವತ್ತು ಹಲವಾರು ಸಮಸ್ಯೆಗಳನ್ನ ಎದುರಿಸ್ತಾ ಇದೆ. ಇದು ಗೊತ್ತಾಗ್ಬೇಕಂತ ಸಮೀಕ್ಷೆ ಆಗ್ಬೇಕಾ ಬೇಡವಾ? ಇವರಿಗೆಲ್ಲ ಇಷ್ಟ ಇದೆ, ಬಿಜೆಪಿ ಅವ್ರು ಸ್ಕ್ರಿಪ್ಟ್ ಕೊಟ್ಟಿದ್ದಾರೆ, ಇವ್ರು ಬಂದು ವಿರೋಧ ಮಾಡ್ತಾ ಇದಾರೆ ಅಷ್ಟೇ. ಇಲ್ಲಿ ನೋಡಿ, ಇದು ಬಿಜೆಪಿ ಸ್ಕ್ರಿಪ್ಟ್ ನಿಮಗೆ ವಿರೋಧ ಮಾಡ್ಬೇಕನ್ನೋದು? ನೋಡಿ, ಇದು ಬಡವರ ಅಭಿವೃದ್ಧಿಗೋಸ್ಕರ, ಬಡವರಿಗೋಸ್ಕರ, ಬಡವರ ಕಲ್ಯಾಣಗೋಸ್ಕರ ಮಾಡ್ತಾ ಇರುವ ಸಮೀಕ್ಷೆ ಅಲ್ಲವೇ ಅಲ್ಲ. ಇದರಲ್ಲಿ ಇವರ ರಾಜಕೀಯ ಅಜೆಂಡಾ ಬಿಟ್ಟು, ರಾಜಕೀಯ ಷಡ್ಯಂತರ ಬಿಟ್ಟು ಬೇರೆ ಏನಿಲ್ಲ. ಕಣ್ಣೊರೆಸುವ ತಂತ್ರ. ಮಾನ್ಯ ಸಿದ್ದರಾಮಯ್ಯನವರೇ, ಈಗ್ಲಾದ್ರೂ ಎಚ್ಚೆತ್ಕೊಳ್ಳಿ. ಮತ್ತೊಮ್ಮೆ ನಾನು ಈ ವೈನ್ ಮುಖಾಂತರ ಕೇಳ್ತೀನಿ, ಬಡವರು ಬಡವರಾಗೇ ಇದ್ದಾರೆ, ಶ್ರೀಮಂತರು ಶ್ರೀಮಂತರಾಗೇ ಇದ್ದಾರೆ. ಇದೇ ನಿಮ್ಮ ಸಮಸಬಲೀಕರಣನ, ಸಮ ಸಮಾಜದ ಇದನ್ನ ದಯವಿಟ್ಟು ಮತ್ತೊಮ್ಮೆ ಪರಿಗಣಿಸಿ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಚರ್ಚೆ ಮಾಡಿದೀವಿ, ಏನೇನೋ ವಿಚಾರ ಮಾಡೋದಲ್ಲ, ವಿಚಾರ ಗೊತ್ತಿದ್ದೆ ಮಾತಾಡ್ರಿ. ಏನ್ ಜಾತಿ ಸಮಸ್ಯೆ ಅಂದ್ರೆ? ಅಲ್ಲ, ಜಾತಿ ಸಮಸ್ಯೆ ಅಂದ್ರೆ ಏನು? ಏನ್ ಜಾತಿ ಸಮಸ್ಯೆ, ಏನ್ ಸಮಸ್ಯೆ ಆಗುತ್ತೆ ನಿಮಗೆ? ಇದರಿಂದ ಏನ್ ತೊಂದರೆ ಆಗುತ್ತೆ? ನೀವು ಕಳ್ಕೊಳ್ಳೋದು ನಿಮ್ಮ ತೆರಿಗೆ. ಜಾತಿ ಸಮೀಕ್ಷೆ ನೀವು ಮಾಡ್ಬೇಕ್ರಿ, ಆದ್ರೆ ಅದನ್ನ ಸರಿಯಾಗಿ ಮಾಡಿ. ನೀವು ಬಡವರು ಸರ್, ಇದು ಬರೀ ಕಾಂಗ್ರೆಸ್ ಬಿಜೆಪಿ ನಾಟಕ ಬಿಡಬೇಡಿ. ಜಾತಿ ರಾಜಕಾರಣ ಆಗ್ಬೇಕು, ಯಾವ್ದೇ ಕಾರಣಕ್ಕೆ ಮಾಡಲೇಬೇಕು. ನೋಡಿ, ಜಾತಿ ಸಮೀಕ್ಷೆ ಮಾಡೋದು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮಾಡೋದೇ ಹೌದಾದ್ರೆ ನಿಜವಾಗ್ಲೂ ಅವೈಜ್ಞಾನಿಕವಾಗಿ ಮಾಡಬೇಡಿ, ಸಂವಿಧಾನ ವಿರೋಧಿ ಕೆಲಸ ಮಾಡಬೇಡಿ. ಈ ಜಾತಿ ಸಮೀಕ್ಷೆ ಆಗ್ಲೇಬೇಕು. ಬಡವರು ನಿಜವಾಗ್ಲೂ ಯಾರು ಹಿಂದುಳಿದಾರೋ ಅವ್ರಿಗೆಲ್ಲ ಅನುಕೂಲ ಆಗೇ ಆಗುತ್ತೆ. ದಯವಿಟ್ಟು ನೀವು ಸಹಕಾರ ಮಾಡಿ. ಸಾಲದು, ಸಮೀಕ್ಷೆ ಜಾರಿ ಆಗ್ಲೇಬೇಕು, ಅದನ್ನ ಒತ್ತಾಯ ಮಾಡಿ. ಯಾವುದೇ ಕಾರಣಕ್ಕೂ ನಮಗೆ ಈ ಸಮೀಕ್ಷೆ ಅವಶ್ಯಕತೆ ಇಲ್ಲ. ಸರ್, ನಾನು ಹೇಳೋದು ನಿಮ್ಗಿಂತ ಜೋರಾಗಿ ಹೇಳ್ತೀವಿ ನಾವು. ಭಾರತ್ ಮಾತಾ ಕೀ ಸಮೀಕ್ಷೆಗೆ ನಮ್ದು ವಿರೋಧವಿದೆ. ಸಮೀಕ್ಷೆ ಪರವಾಗಿದ್ದೀವಿ. ಸಮಾಜ ನಿರ್ಮಾಣ ಆಗ್ಲೇಬೇಕು. ಇದು ಈ ವಾರದ ಜನಮನ. ಮುಂದಿನ ವಾರ ಮತ್ತೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಹಾಜರಿರ್ತೀನಿ. ಈ ಒಂದು ಜನಮನದಲ್ಲಿ ಮಳೆಯನ್ನು ಲೆಕ್ಕಿಸದೆ ಜಾತಿ ಸಮೀಕ್ಷೆಯ ಈ ಒಂದು ವಿಸ್ತೃತ ಚರ್ಚೆಯಲ್ಲಿ, ಜನರ ಸಮಸ್ಯೆಯ ಚರ್ಚೆಯಲ್ಲಿ ಎಲ್ಲರೂ ಪಾಲ್ಗೊಂಡಿದ್ದಾರೆ. ಎಲ್ಲ ನಾಯಕರುಗಳಿಗೆ, ಮುಖಂಡರಿಗೆ, ಹೋರಾಟಗಾರರಿಗೆ ನ್ಯೂಸ್ 18 ಕನ್ನಡದಿಂದ ಧನ್ಯವಾದ ಅರ್ಪಿಸುತ್ತಿದ್ದೇನೆ. ಇದು ನ್ಯೂಸ್ 18 ಕನ್ನಡ, ನೋಡ್ತಾ ಇರಿ.